ಚೆನ್ನಾಗಿ ಕುದಿದ ನಂತರ ನಾವು ಸ್ಟವನ್ನು ಬಂದ್ ಮಾಡ್ಬೋದು. ಸಾಕಿಷ್ಟು. ಹಲೋ, ನಮಸ್ಕಾರ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ನನ್ನ ತುಂಬ ಇಷ್ಟದ ಒಂದು ಸಾಂಬಾರು ಅಥವಾ ಪದಾರ್ಥವನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ಮಂಗಳೂರು ಕಡೆ ತುಂಬಾ ಫೇಮಸ್. ಮಂಗಳೂರಿನ ತುಂಬ ಜನರಿಗೆ ಈ ಬಸಳೆ ಕುಡು ಅಥವಾ ಬಸಳೆ ಮತ್ತು ಮೊಳಕೆ ಕಟ್ಟಿದ ಹುರುಳಿಕಾಳಿನ ಮಾಡುವಂಥ ಒಂದು ಸಾಂಬಾರು ಅಂತಂದರೆ ತುಂಬ ಇಷ್ಟ. ಅದು ಈ ಸೆಕೆ ಟೈಮಲ್ಲಿ ಇದೆಯಲ್ಲ, ಇದನ್ನ ಒಂದು ಸರಿ ಆದರೂ ತಿನ್ನಿ. ಯಾಕಂತಂದರೆ ಇದು ದೇಹನ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ಮತ್ತು ಊಟ ಮಾಡೋದಕ್ಕೆ ಅಂದರೆ ಈ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ತುಂಬ ವೀಡಿಯೋಸ್ ಇದೆ. ಹಾಗೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದರೆ ಮಾತ್ರ. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತೊಂದು ನನ್ನ ತುಂಬಾ ಇಷ್ಟದ ಪದಾರ್ಥ ಅಥವಾ ಸಾಂಬಾರನ್ನು ಮಾಡುವಂಥ ವಿಧಾನವನ್ನು ಹೇಳ್ತಾ ಇದ್ದೇನೆ. ಇದು ನಮ್ಮ ಮಂಗಳೂರಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ತುಂಬಾ ಪ್ರಸಿದ್ಧವಾದಂತಹ ಒಂದು ಸಾಂಬಾರು ಅಂತ ಹೇಳ್ಬೋದು. ಇದಕ್ಕೆ ಕುಡು ಬಸಳೆ ಅಂತ ನಾವು ಹೇಳ್ತೇವೆ. ಕುಡು ಅಂತಂದರೆ ಹುರುಳಿಕಾಳು, ಮೊಳಕೆ ಬರಿಸಿದ ಹುರುಳಿಕಾಳು. ಹಾಗೆಯೇ ಈ ಬಸಳೆ ಸೊಪ್ಪಿರುತ್ತಲ್ವ, ಇದು ಒಟ್ಟಿಗೆ ಹಾಕಿ ಒಂದು ಪದಾರ್ಥ ಮಾಡುವಂಥದ್ದು ಅಥವಾ ಒಂದು ಸಾಂಬಾರು ಮಾಡುವಂಥದ್ದು. ಈ ಸೆಕೆ ಟೈಮಲ್ಲಿ ನೀವು ಒಮ್ಮೆ ಆದರೆ ಇದನ್ನ ತಿನ್ನಲೇಬೇಕು, ಯಾಕಂತಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಬಸಳೆ ಸೊಪ್ಪು ಇದೆಯಲ್ವ, ಇದು ತುಂಬ ತಂಪು, ದೇಹನ ತಂಪಾಗಿಡಲಿಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂಥದ್ದು, ನಮ್ಮ ಆರೋಗ್ಯನ ವೃದ್ಧಿ ಮಾಡುವಂಥ ತುಂಬಾ ಅಂಶಗಳಿರುತ್ತೆ. ಹಾಗೆ ಮೊಳಕೆ ಬರಿಸಿದ ಕಾಳಿನ ಬಗ್ಗೆ ನಾನೇನು ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಮಕ್ಕಳಿಗೆ ಕೂಡ ಕೊಟ್ಟರೆ ತುಂಬಾ ಒಳ್ಳೆಯದು. ಹುರುಳಿಕಾಳು ಎಸ್ಪೆಷಲಿ ತುಂಬ ವೀಕ್ ಇರ್ತಾರಲ್ವ, ಅಂಥವರಿಗೆ ದಿನ ತಿನ್ನಿಸೋದ್ರಿಂದ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಎನರ್ಜಿ ಜಾಸ್ತಿ ಆಗುತ್ತೆ, ತುಂಬ ದಷ್ಟಪುಷ್ಟವಾಗಿ ಬೆಳೀತಾರೆ ಅಂತ ಹೇಳ್ತಾರೆ, ಎಸ್ಪೆಷಲಿ ಮಕ್ಕಳಿಗೆ. ನೋಡಿ, ಬಸಳೆ ಸೊಪ್ಪನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ ಇದು ಹುರುಳಿಕಾಳು ಇದೆಯಲ್ವ, ಇದನ್ನು ಕೂಡ ಮೊಳಕೆ ಬರೆಸಿ ತೊಳೆದುಕೊಂಡು ಇಟ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ, ಸೂಪರ್ ಆಗಿದೆ. ಒಂದು ಬೌಲಷ್ಟು ಹುರುಳಿಕಾಳಿದೆ. ಹಾಗೆಯೇ ನೋಡಿ, ಒಂದು ಕಟ್ ಬಸಳೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮೊದಲಿಗೆ ನಾವಿದನ್ನ ಬೇಯಿಸ್ಕೋಬೇಕು. ನಾನು ಕುಕ್ಕರಲ್ಲೇ ಹಾಕಿ ಬೇಯಿಸ್ತೇನೆ, ಯಾಕಂತಂದರೆ ಈ ಕಾಳು ಮತ್ತು ಬಸಳೆ ದಂಟು ಬೇಗ ಬೇಯಲ್ಲ. ನೀವು ಪಾತ್ರೆಯಲ್ಲಿಟ್ಟರೆ, ಕುಕ್ಕರಲ್ಲಾದರೆ ಒಂದೆರಡು ವಿಷಲ್ ಹಾಕಿಸಿದರೆ ಬೇಗ ಬೇಯುತ್ತೆ. ಬಸಳೆ ಸೊಪ್ಪು ಕೂಡ ಹಾಕೊತಾ ಇದ್ದೇನೆ. ಮತ್ತು ನೀವು ಈ ಬಸಳೆ ದಂಟು ಇದೆಯಲ್ವ, ಇದನ್ನ ಯಾವುದೇ ಕಾರಣಕ್ಕೆ ಬಿಸಾಡಬೇಡಿ, ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಹೊಟ್ಟೆಯಲ್ಲಿ ಎಂಥ ಕಲ್ಮಶ ಇದ್ದರೂ ಇದೆಯಲ್ವ, ಅದನ್ನ ಕರಗಿಸಿ ಹೊರಗಡೆ ಹಾಕುತ್ತೆ. ಹಾಗೆಯೇ ಈ ಮಲಬದ್ಧತೆ ಎಲ್ಲ ಇರುತ್ತಲ್ವ, ಅಂಥವರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಅದರಿಂದ ದಂಟನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಬೇಯಲಿಕ್ಕೆ ಇಡುವಾಗ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ತಿನ್ನದವರಾದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಒಂದು ಆ್ಯಪಲ್ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟಿಶ್ ಆಗಿ ಫ್ಲೇವರ್ ಮತ್ತು ರುಚಿ ಇದೆಯಲ್ವ ಚೆನ್ನಾಗಿ ಬರುತ್ತೆ. ಈಗ ನೀರನ್ನು ಹಾಕೊಳ್ಳಿ. ತುಂಬ ನೀರು ಬೇಡ, ಇದು ಬೇಯಲಿಕ್ಕೆ ಸಾಕಾಗುವಷ್ಟು ನೀರನ್ನು ಹಾಕೋಣ. 1.5 ಲೋಟದಷ್ಟು ಹಾಕ್ಕೊಂಡಿದ್ದೇನೆ. ಅಂದರೆ ಮುಳುಗುವಷ್ಟು ಏನು ಬೇಕಾಗಲ್ಲ, ಅಂದರೆ ಬೇಯುವಾಗ ಅದು ಸೊಪ್ಪು ಕಮ್ಮಿ ಆಗುತ್ತೆ. ಅದರಿಂದ ನೋಡಿ, ಇಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ನಾನು 3/4 ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ, ಕಲ್ಲುಪ್ಪು ಅಂದರೆ ಒಳ್ಳೆಯದು. ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 3 ವಿಷಲ್ ಹಾಕಿಸ್ಕೋಬೇಕು, ಯಾಕಂತಂದರೆ ಬಸಳೆ ದಂಟು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದರಿಂದ ನೋಡಿಕೊಂಡು ವಿಷಲ್ ಹಾಕಿಸ್ಕೊಳ್ಳಿ. ಒಂದು 3 ವಿಷಲ್ ಹಾಕಿಸ್ಕೊಂಡಿದ್ದೇನೆ. ಸ್ಟವನ್ನು ಬಂದ್ ಮಾಡಿದ್ದೇನೆ. ಇದು ಪ್ರೆಷರ್ ಕಮ್ಮಿ ಆಗಲಿ, ಅಲ್ಲಿ ತನಕ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬಿಸಿ ಮಾಡಿ ಒಂಚೂರು ಆಯಿಲನ್ನು ಹಾಕ್ಕೊಳ್ಳಿ. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು ಅರ್ಧದಿಂದ 1 ಚಮಚ ತನಕ ಸಾಕು. ಮಸಾಲೆಗಳನ್ನೆಲ್ಲ ನಾವು ಹುರಿದ್ಕೋಬೇಕು, ಆವಾಗಲೇ ಫ್ಲೇವರ್ ಚೆನ್ನಾಗಿ ಬರೋದು. ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕ್ಕೊಳ್ಳಿ. 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಓಂಕಾಳನ್ನು ಕೂಡ ಹಾಕ್ಕೊಳ್ಳಿ. ಆ್ಯಕ್ಚುಲಾಗಿ ನಾವು ಊರ ಕಡೆ ಮಾಡುವಾಗ ಓಂಕಾಳು ಹಾಕೊತೀವಿ. ಈ ಬಸಳೆ ಸೊಪ್ಪಿನ ಪದಾರ್ಥಕ್ಕೆಲ್ಲ ಓಂಕಾಳು ಹಾಕಿದರೆ ಈ ಅಜೀರ್ಣ ಆಗೋದಕ್ಕೂ ಒಳ್ಳೆಯದು, ಮತ್ತು ಆ್ಯಸಿಡಿಟಿ ಆಗುತ್ತೆ ಅಲ್ವಾ, ಅದಕ್ಕೆ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಮೆಂತೆ, 1/4 ಚಮಚದಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ತೊಗರಿಬೇಳೆ ಅಥವಾ ಕಡಲೆಬೇಳೆ ಬೇಕಾದರೂ ಹಾಕೋಬಹುದು, ಆಪ್ಷನಲ್, ಕಂಪಲ್ಸರಿ ಹಾಕಬೇಕು ಅಂತ ಏನಿಲ್ಲ. 5-6 ಮೆಣಸನ್ನು ಹಾಕೊತಾ ಇದ್ದೀನಿ. ನಾನು 4 ಬ್ಯಾಡಗಿ ಮೆಣಸು, 1 ಈ ಗಿಡ್ಡ ಮೆಣಸು ಅಂತೀವಿ ನಮ್ಮ ಕಡೆ, ಅದನ್ನ ಹಾಕೊಂಡಿದ್ದೇನೆ. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಖಾರ ಇರುತ್ತೆ. ಇಲ್ಲದಿದ್ದರೆ ನೀವು 1 ಗುಂಟೂರು ಮೆಣಸನ್ನು ಕೂಡ ಹಾಕೋಬಹುದು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡಿ.
ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ, ತುಂಬ ಜಾಸ್ತಿ ಕರಟೋದು ಬೇಡ, ಇಷ್ಟು ಸಾಕು. ಇವಾಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಾಯಿ ತುರಿ. 1 ಬೌಲಷ್ಟು ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ಈ ಕಾಯಿ ತುರಿಯೇ ಮಸಾಲೆಗೆ ಒಳ್ಳೆ ಫ್ಲೇವರ್ ಮತ್ತು ಮಸಾಲೆನ ದಪ್ಪ ಕೂಡ ಮಾಡುತ್ತೆ, ಆ ಸಾಂಬಾರಿಗೆ ಒಳ್ಳೆ ರುಚಿ ಕೂಡ ಕೊಡುತ್ತೆ. ಕಾಯಿಯನ್ನು ಕೂಡ ಅಷ್ಟೇ ನಾವು ಸ್ವಲ್ಪ ಹುರಿಸ್ಕೋಬೇಕು. ಕೊಬ್ಬರಿ ಹಾಕಿದ್ರೂ ಆಗುತ್ತೆ, ಬಟ್ ಫ್ರೆಶ್ ಆಗಿರುವಂತಹ ಕಾಯಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ನಮಗೆ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ. ಕಾಯಿ ಹಾಕಿದ ನಂತರ ನೀವು ಜಾಸ್ತಿ ಹುರಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಸಿ ಹೋದರೆ ಸಾಕು. ಜಸ್ಟ್ ಒಂದು 20-30 ಸೆಕೆಂಡ್ ಇದನ್ನ ಜಸ್ಟ್ ಮಿಕ್ಸ್ ಮಾಡಿ ಕಮ್ಮಿ ಉರಿಯಲ್ಲಿ ತೆಗೆದ್ಬಿಡೋಣ. ಸ್ಟವ್ ಬಂದ್ ಮಾಡ್ತಾ ಇದ್ದೇನೆ. ಈಗ ಈ ಮಸಾಲೆ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ರುಬ್ಲಿಕ್ಕೆ ನಾನು ಹಾಕೊತಾ ಇದ್ದೇನೆ, ಮಿಕ್ಸಿಲಿ ರುಬ್ತಾ ಇದ್ದೇನೆ. ಇನ್ನೊಂದು ಏನು ಅಂತಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಹುಣಸೆ ಹಣ್ಣು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂತಂದರೆ ಯೂಶ್ವಲ್ ಆಗಿ ಬಸಳೆ ಸೊಪ್ಪು ಇದೆಯಲ್ವಾ, ಅದು ಹುಳಿ ಇರುತ್ತೆ. ಆದ್ದರಿಂದ ಕೆಲವೊಂದು ಬಸಳೆ ಸೊಪ್ಪು ಅಷ್ಟೊಂದು ಹುಳಿ ಇರಲ್ಲ. ಸೊ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ. ಫಸ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಬೇಡ, ಸರಿಯಾಗಿ ಪುಡಿ ಆಗಲ್ಲ. ಫಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಮಸಾಲೆನ ಪುಡಿ ಮಾಡಿಕೊಂಡು ಅನಂತರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ರೌಂಡ್ ಮಸಾಲೆನ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ನಾವು ಇದನ್ನ ರುಬ್ಕೋಬೇಕು. ಎಷ್ಟು ನುಣ್ಣಗೆ ನೀವು ರುಬ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಮಸಾಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ ಅಷ್ಟೊತ್ತಿಗೆ ಬಸಳೆ ಮತ್ತು ಈ ಮೊಳಕೆ ಕಾಳು ಇದೆಯಲ್ವಾ, ಅದು ಕೂಡ ಬೆಂದಿದೆ. ಇವಾಗ ಏನು ಅಂತಂದರೆ ನೋಡಿ, ಬೇಯಿಸಲಿಕ್ಕೆ ಹಾಕಿರೋ ನೀರು ಇದೆ, ಆದ್ದರಿಂದ ನೀವು ಮಸಾಲೆನ ಡೈರೆಕ್ಟಾಗಿ ಅದಕ್ಕೆ ಹಾಕಿದರೆ ಸಾಂಬಾರು ತೆಳ್ಳಗಾಗ್ಬೋದು. ಅದಕ್ಕೆ ಏನು ಮಾಡ್ತೀನಿ, ನಾನು ಫಸ್ಟ್ ಇದನ್ನ ತೆಗೆದ್ಬಿಟ್ಟು ಪಾತ್ರೆಗೆ ಹಾಕಿ ಈ ಬೇಯಿಸಿರೋ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ತೀನಿ. ಒಮ್ಮೆಗೆ ಎಲ್ಲ ಪಾತ್ರೆಗೆ ಸುರಿದರೆ ನಮಗೆ ಮತ್ತೆ ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನ ಒಂದು ಪದಾರ್ಥ ಮಾಡುವಂಥ ಪಾತ್ರೆಗೆ ಹಾಕೊತಾ ಇದ್ದೇನೆ. ನೋಡಿ ಚೆನ್ನಾಗಿ ಬೆಂದಿದೆ. ಬಸಳೆ ಮತ್ತು ಕಾಳು ಬೇಯಿಸಿರೋ ನೀರನ್ನು ಯಾವುದೇ ಕಾರಣಕ್ಕೆ ನೀವು ಬಿಸಾಡಬೇಡಿ. ಇದು ನಮಗೆ ಸಾಂಬಾರು ಅಡ್ಜಸ್ಟ್ ಮಾಡಲಿಕ್ಕೆ ಬೇಕಾಗುತ್ತೆ. ಜಾಸ್ತಿ ಆಯಿತು ಅಂತಂದರೆ ನೀವು ಇದರಲ್ಲಿ ರಸಂ ಮಾಡ್ಕೋಬಹುದು, ತುಂಬ ಒಳ್ಳೆಯದು. ಇವಾಗ ಇದಕ್ಕೆ ಮಸಾಲನ ಹಾಕೊತಾ ಇದ್ದೇನೆ ರುಬ್ಬಿದಂತ. ಇವಾಗ ನೀರು ಹಾಕಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ತರಕಾರಿ ಬೇಯಿಸಿರೋದಂದರೆ ಬಸಳೆ ಮತ್ತು ಕಾಳು ಬೇಯಿಸಿರೋ ಪೂರ್ತಿ ನೀರನ್ನು ಹಾಕ್ಕೊಂಡಿದ್ದೇನೆ. ಇಷ್ಟು ದಪ್ಪ ಆಗಿದೆ. ನೀವು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರುಚಿಗೆ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಇವಾಗ ನಾವು ಇದನ್ನ ಕುದಿಲಿಕ್ಕೆ ಇಟ್ಬಿಡೋಣ. ಸ್ಟವ್ವಲ್ಲಿ ಚೆನ್ನಾಗಿ ಕುದೀಲಿ ಇದು. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಬಸಳೆ ಸೊಪ್ಪಿನ ಸಾಂಬಾರು ಅಂದರೆ ಈ ಮೊಳಕೆ ಕಾಳೆಲ್ಲ ಹಾಕಿ ಮಾಡಿದ್ವಲ್ಲ, ಕುದಿಯುವಾಗ ಎಂಥ ಒಳ್ಳೆ ಅರೋಮ ಬರುತ್ತೆ ಅಂತಂದರೆ ಟೆಂಪ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಕುದೀಲಿ ಇದು, ಯಾಕಂತಂದರೆ ನಾವು ಕಾಯಿ ತುರಿಯನ್ನು ಹಾಕೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಿಲ್ಲ ಅಂದರೆ ಬೇಗ ಹಾಳಾಗುತ್ತೆ. ಈಗ ಸೆಕೆ ಬೇರೆ ಅಲ್ವಾ, ಅದರಿಂದ ನೋಡಿ ದಪ್ಪ ಕೂಡ ಕರೆಕ್ಟಾಗಿ ಅಂದಾಜಾಗಿದೆ. ಚೆನ್ನಾಗಿ ಕುದಿದ ನಂತರ ನಾವು ಸ್ಟವನ್ನು ಬಂದ್ ಮಾಡ್ಬೋದು. ಸಾಕಿಷ್ಟು ಉಪ್ಪು ಚೆಕ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಕುಚ್ಚಲಕ್ಕಿ ಅನ್ನದ ಜೊತೆ ಬ್ರೌನ್ ರೈಸ್ ಇರುತ್ತಲ್ವ, ಅದರ ಜೊತೆ ಅಥವಾ ವೈಟ್ ರೈಸ್ ಓಕೆ, ತೊಂದರೆ ಇಲ್ಲ, ಸೂಪರ್ ಆಗಿರುತ್ತೆ ಈ ಬಸಳೆ ಮತ್ತು ಮೊಳಕೆ ಕಾಳಿನ ಸಾಂಬಾರು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನೊಂದು ಏನು ಅಂತಂದರೆ ಈ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಸರಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನನ್ನ ಚಾನಲ್ನಲ್ಲಿ ಇನ್ನೂ ತುಂಬ ಅಂದರೆ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂಥ ಟಿಪ್ಸ್ ಇರ್ಬೋದು, ಕಿಚನ್ ಟಿಪ್ಸ್ ಇರ್ಬೋದು, ತುಂಬಾ ಇದೆ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಸಬ್ಸ್ಕ್ರೈಬ್ ಆದರೆ ನನ್ನ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.